ಫಿನಾಲೆಗೆ 2 ದಿನ ಇರುವಾಗಲೇ ಗುಡ್ ನ್ಯೂಸ್ ಕೊಟ್ಟ ಗಿಲ್ಲಿ ನಟ. ವೀಕ್ಷಕರು ಫುಲ್ ಖುಷ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಫಿನಾಲೆಗೆ ದಿನಗಣನೆ ಶುರು ಆಗಿದೆ. ಹೀಗಿರುವಾಗ ಗಿಲ್ಲಿ ನಟ ಅವರು ಗುಡ್ ನ್ಯೂಸ್ ನೀಡಿದ್ದಾರೆ. ಗಿಚ್ಚಿ ಗಿಲಿ ಖ್ಯಾತಿಯ ಕಲಾವಿದರು ದೊಡ್ಡ ಮನೆಗೆ ಬಂದಿದ್ದಾರೆ. ಪ್ರತಿ ಬಾರಿ ಬಿಗ್ ಬಾಸ್ ಶೋನಲ್ಲಿ ಒಂದಲ್ಲ ಒಂದು ಗಿಚ್ಚಿ ಗಿಲಿ ಶೋ ಕಲಾವಿದರಿಂದ ಏನಾದರೂ ಒಂದು ಪ್ರದರ್ಶನ ಇರ್ತದೆ. ಗಿಚ್ಚಿ ಗಿಲಿ ಕಲಾವಿದರು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಜೊತೆ ಕುಣಿದು ಕೊಪ್ಪಳಿಸಿದ್ದಾರೆ. ಇವರನ್ನು ನೋಡಿ ಮನೆಯಲ್ಲಿದ್ದವರು ಸಹ ಖುಷಿ ಪಟ್ಟಿದ್ದಾರೆ. ಅಂದ ಹಾಗೆ ಗಿಚ್ಚಿ ಗಿಲಿ ಶೋ ಪ್ರಸಾರ ಆಗಲಿದೆ. ಈ ಬಾರಿ ಗಿಚ್ಚಿ ಗಿಲಿ ಜೂನಿಯರ್ಸ್ ಬರ್ತಿದೆ ಅಂತ ನಟಿ ಮಾನಸ್ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ಜಾಗಕ್ಕೆ ಗಿಚ್ಚಿ ಗಿಲಿ ಜೂನಿಯರ್ಸ್ ಬರ್ತಿದೆ ಅಂತ ಹೇಳಲಾಗಿದೆ. ಆ ಮಕ್ಕಳು ನಿಂತರನೇ ಇರ್ತಾರೆ ಅಂತ ಮಾನಸ್ ಅವರು ಗಿಲ್ಲಿಗೆ ಹೇಳಿದ್ದಾರೆ. ಆಗ ಗಿಲ್ಲಿ ನಟ ನಾನು ಮಗುವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ 1 ವರ್ಷಗಳ ಕಾಲ ಒಪ್ಪಂದ ಇರುತ್ತದೆ. ಈ ಒಪ್ಪಂದದ ಪ್ರಕಾರ ಸ್ಪರ್ಧಿಗಳು ಕಲರ್ಸ್ ಬಿಟ್ಟು ಬೇರೆ ವಾಹಿನಿಯಲ್ಲಿ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಅದರಂತೆಯೇ ಗಿಲ್ಲಿ ಕೂಡ ಕಲರ್ಸ್ ವಾಹಿನಿಯಲ್ಲಿ ರಿಯಾಲಿಟಿ ಶೋ ಅಥವಾ ಸಿನಿಮಾನ ಮಾಡಬೇಕಾಗಿದೆ. ಸೊ ಫಿನಾಲೆಗೆ ಇನ್ನು 2 ಡೇಸ್ ಇರೋದ್ರಿಂದ ಸೀರಿಯಲ್ ಅವರು ಮತ್ತು ಶೋ ಅವರು ಎಲ್ಲ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ. ನಿನ್ನೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಣಿ ಧಾರಾವಾಹಿಯವರು ಬಂದಿದ್ದರು. ಸಂಕ್ರಾಂತಿ ಹಬ್ಬನ ಬಿಗ್ ಬಾಸ್ ಮನೆಯಲ್ಲಿ ಖುಷಿಯಿಂದ ಆಚರಿಸಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಸಂತೋಷಪಟ್ಟರು. ಇವತ್ತಿನ ಎಪಿಸೋಡಲ್ಲಿ ನಾವು ಗಿಚ್ಚಿ ಗಿಲಿ ಶೋ ಅವರು ಓಲ್ಡ್ ಕಂಟೆಸ್ಟೆಂಟ್ಸನ್ನ ನೋಡ್ಬೋದು. ಗಿಚ್ಚಿ ಗಿಲಿ ಜೂನಿಯರ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಚಿಕ್ಕ ಮಕ್ಕಳು ಕಾಮಿಡಿ ಶೋ. ಆಲ್ಮೋಸ್ಟ್ ಬಿಗ್ ಬಾಸ್ ರೀಸೆಂಟ್ ಸೀಸನ್ಸಲ್ಲಿ ಗಿಚ್ಚಿ ಗಿಲಿಯಿಂದ 1 ಕಂಟೆಸ್ಟೆಂಟ್ ಅಂತೂ ಇದ್ದೇ ಇರ್ತಾರೆ. ಲಾಸ್ಟ್ ಯಾರು ಮಂಜು ಪಾವಗಡ ಇರ್ಬೋದು, ಮತ್ತು ಸಂತು ಆ್ಯಂಡ್ ಈ ಸೀಸನಲ್ಲಿ ಚಂದ್ರಪ್ರಭಾ ಇದ್ದರು. ಗಿಲ್ಲಿ ಅವರು ಜೀ ಕನ್ನಡದಿಂದ ಬಂದಿದ್ದು. ಸೊ ಇವಾಗ ಕಲರ್ಸಲ್ಲಿ ಕಾಂಟ್ರಾಕ್ಟ್ ಇರೋದ್ರಿಂದ ಮೇ ಬಿ ಗಿಲ್ಲಿ ಅವರು ನೆಕ್ಸ್ಟ್ ಐದರ್ ಮೆಂಟರ್ ಆಗಿ ಶೋಗೆ ಹೋಗ್ಬೋದು ಅಥವಾ ಇಲ್ಲ ಜಡ್ಜ್ ಕೂಡ ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಫಿನಾಲಿನ 2 ಡೇಸ್ ಅಷ್ಟೇ ಇರೋದು. ಯಾರು ವಿನ್ ಆಗ್ತಾರೆ ಅಂತ ನಮ್ಮ ಆಸೆ ಗಿಲ್ಲಿ ವಿನ್ ಆಗಬೇಕಂತ. ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.